ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ. ಆ್ಯಕ್ಚುಲಿ 2 ಡೇಸ್ ನಾನು ಗ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಯಜಮಾನ್ರು ಇಲ್ಲ, ನೀನು ಗ್ಯಾಪ್ ತೊಗೊಂಡ್ರೆ ಸೈಲೆಂಟ್ ಆಗಿಬಿಡ್ತೀಯಾ, ಬೇಡ ನೀನು ಆ್ಯಕ್ಟಿವ್ ಆಗಿರು ಅಂತ ಹೇಳಿ ಅವರೇ ಮೋಟಿವೇಟ್ ಮಾಡಿ ಸ್ಯಾಟರ್ಡೆ ವೀಡಿಯೋನ ಅವರೇ ಶೂಟ್ ಮಾಡಿಸಿದ್ರು. ಇಲ್ಲ ವ್ಲಾಗ್ ಮಾಡಿ ನೀನು ಅಂತ ಹೇಳಿ, ಅಂದರೆ ಹಾಸ್ಪಿಟಲ್ ವೀಡಿಯೋ ಹಾಕ್ಬೇಡ, ಬೇರೆ ಎಲ್ಲನೂ ಶೇರ್ ಮಾಡು ಪರವಾಗಿಲ್ಲ ಅಂತ. ಬಟ್ ಮೇನಾಗಿ ಹಾಸ್ಪಿಟಲ್ ಯಾಕೆ ಹಾಕಬೇಕು ಅಂತಂದರೆ ಅವೇರ್ನೆಸ್. ಇವಾಗ ನಮಗೆ ಗೊತ್ತಿಲ್ದಿರ ಇಷ್ಟು ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಲೈಕ್ ಮೇ ಬಿ ನಿಮ್ಮಲ್ಲೂ ಯಾರಿಗಾದ್ರೂ ಆ ಥರ ಪ್ರಾಬ್ಲಮ್ ಇದ್ದರೆ ಈಗಲೇ ಎಚ್ಚೆತ್ಕೊಳ್ಳಿ ಅಂತ ಒಂದು ಕಾರಣಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದು. ಆ್ಯಂಡ್ ಆ ವಿಡಿಯೋಗೆ ತುಂಬ ಜನ ನಮ್ಮ ಯಜಮಾನ್ರ ಆರೋಗ್ಯವನ್ನು ವಿಚಾರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಇವತ್ತು ಸ್ವಲ್ಪ ಅವರಿಗೆ ಫುಡ್ಡಲ್ಲಿ ಚೇಂಜಸ್ ಮಾಡೋಣ ಅಂತ ಹೇಳಿ ಇವತ್ತು ಹೋಟೆಲಿಂದನೇ ಇಡ್ಲಿನ ತರಿಸಿದ್ದೆ. ಆ್ಯಂಡ್ ನನಗೆ ಇಡ್ಲಿ ಅಂದರೆ ಊಟ ಮಾಡೋಕ್ಕೆ ಬೇಜಾರು. ಸೊ ಯಾಕಂದರೆ ಔಟ್ಸೈಡ್ ಹೋದಾಗ ಎಲ್ಲ ಇಡ್ಲಿ ತೊಗೋತೀವಲ್ಲ, ಸೊ ಮನೇಲೂ ಇಡ್ಲಿ ಅಂದರೆ ಬೇಜಾರು ಅಂತ ಹೇಳಿ ನಾನು ಪಲಾವನ್ನು ತೊಗೊಂಡಿದ್ದೆ. ಆ್ಯಂಡ್ ಗಾಯ್ಸ್, ಸರ್ಜರಿ ಮಾಡಿಸ್ದಾಗಿಂದ ಪಾಪ ನಮ್ಮ ಯಜಮಾನ್ರಿಗೆ ಒಂದು ಆಲ್ಮೋಸ್ಟ್ 5 ಡೇಸು ಫುಲ್ ಕೋಲ್ಡು, ಚಳಿ. ಆ ಚಳೀಲಿ ಆ ಹೊಸಡು ಏನಿರುತ್ತಲ್ಲ, ಸ್ಟಿಚಸ್ ಎಲ್ಲ ತುಂಬಾ ಪೇನ್ಫುಲ್ ಆಗಿತ್ತು ಪಾಪ. ಸೊ ಅದನ್ನೇ ಹೇಳ್ತಾಯಿದ್ರು, ಅಯ್ಯೋ ನಾವು ಈ ಚಳೀಲಿ ಮಾಡಿಸ್ಬಾರ್ದಿತ್ತು ಅಂತ ಹೇಳಿ. ಆ್ಯಂಡ್ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಯಾವ ಟೈಮಲ್ಲಿ ಆಗಬೇಕು ಅಂತ ದೇವರೇ ಡಿಸೈಡ್ ಮಾಡಿರ್ತಾನೆ. ಸೊ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಪಾಸಿಟಿವ್ ಆಗಿ ನಾವು ತಗೊಂಡು ಮುಂದಕ್ಕೆ ಹೋಗಬೇಕು. ಆ್ಯಂಡ್ ನಾನಂತೂ ಚಳಿಗೆ ಲಿಟ್ರಲಿ ಎಲ್ಲೂ ಓಡಾಡ್ತಾ ಇಲ್ಲ ಗೈಸ್. ನೋಡಿ, ಸ್ಲಿಪ್ಪರ್ಸ್ ಮನೇಲಿರುವಾಗ್ಲೂ ಸ್ಲಿಪ್ಪರ್ಸನ್ನು ವೇರ್ ಮಾಡ್ತೀನಿ. ನಮ್ಮ ಯಜಮಾನ್ರು ಸಾಕ್ಸ್ ಹಾಕ್ಕೊಂಡಿರ್ತಾರೆ. ನನ್ನ ಮಗನಿಗೂ ಅಷ್ಟೇ ಸಾಕ್ಸ್ ಹಾಕ್ಕೊಳ್ಳೋಕೆ ಹೇಳ್ತೀನಿ. ಬಟ್ ನನ್ನ ಮಗ ನನ್ನ ಥರ ಡೆಡ್ ಅಪೋಸಿಟು. ಸೊ ನನ್ನ ಥರನೇ ಸ್ಲಿಪ್ಪರ್ಸ್ ಬೇಕು ಅಂತ ನಾನು ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಅವನಿಗೆ ಸರಿ ನೀನು ಹಾಕ್ಕೋ, ನಾನು ಸಾಕ್ಸ್ ಹಾಕ್ಕೊತೀನಿ ಅಂತ ಹೇಳಿ ಅವನಿಗೆ ಸ್ಲಿಪ್ಪರ್ಸ್ ಕೊಟ್ಟು ನಾನು ಸಾಕ್ಸನ್ನು ಹಾಕ್ಕೊಂಡಿದ್ದೆ. ಆ್ಯಂಡ್ ಇನ್ನು ಬೆಳಗ್ಗೆ ಅವರಿಗೆ ಇಡ್ಲಿ ಮತ್ತು ಚಟ್ನಿ ಕೊಟ್ಟಿದ್ದೆ. ಲೈಕ್ ಸ್ವಲ್ಪ ಬಾಯಿ ಓಪನ್ ಮಾಡಬೇಕು, ಡಾಕ್ಟ್ರು ಹೇಳಿದರು. ಆಫ್ಟರ್ 1 ಡೇ ನೀವು ಸ್ವಲ್ಪ ಬಾಯಿ ಓಪನ್ ಮಾಡಬೇಕು ಸ್ವಲ್ಪ ಅಂತ ಹೇಳಿದರು. ಬಟ್ ಗಟ್ಟಿ ಐಟಮ್ ತಿನ್ನಬೇಕು ಅಂತ ಹೇಳಿರಲಿಲ್ಲ. ಸೊ ಆಮೇಲೆ ನಾವು ಕಾಲ್ ಮಾಡಿ ಕೇಳಿದ್ದಕ್ಕೆ ಇಟ್ಸ್ ಓಕೆ, ನೀವು ಇವಾಗ ಕೊಡ್ಬೋದು ಅಂತ ಹೇಳಿದರು. ಸರಿ, ಅವ್ರಿಗೆ ಫೇವ್ರೇಟ್ ಅಂತಂದರೆ ಮುದ್ದೆ. ಸೊ ಮುದ್ದೆನೇ ಮಾಡಿಕೊಡೋಣ ಅಂತ ಹೇಳಿ, ಸೊ ನೆಕ್ಸ್ಟ್ ಡೇ ಅವರಿಗೆ ತೆಳುವಾಗಿ, ಅಂದರೆ ಜಾಸ್ತಿ ಗಟ್ಟಿಯಾಗಲ್ಲ, ನಿಮ್ಗೆ ಇಲ್ಲಿ ತೋರಿಸ್ತೀನಿ, ನೀವು ನೋಡಬಹುದು. ತೀರಾ ತೆಳುವಾಗಿ ಮುದ್ದೆನ ತೊಳಸಿ, ಅಂದರೆ ಈಗ ಬಾಣಂತಿರೆಲ್ಲ ಮುದ್ದೆ ತಿಂತಾರೆ ಗೊತ್ತಾ, ಮೆತ್ತಗೆ. ಸೊ ಆ ಒಂದು ಕನ್ಸಿಸ್ಟೆನ್ಸಿಲಿ ಮುದ್ದೆನ ಮಾಡಿದ್ದೆ. ಸೊ ಅವ್ರಿಗೂ ಇಷ್ಟ ಆಯಿತು. ಅದೇ ಹೇಳ್ತಾಯಿದ್ರು, ಅಯ್ಯೋ ಆರಾಮಾಗಿ ಈ ಥರ ಮನೇಲಿರೋಣ ಅನಿಸುತ್ತೆ ಕಣೆ, 3 ಹೊತ್ತು ಬಿಸಿ ಬಿಸಿ ಕೊಡ್ತಾ ಇದೆಯಾ, ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಂತ. ಖುಷಿ ಆಯಿತು ಕೇಳಿ ನಿಜವಾಗ್ಲೂ. ಆ್ಯಂಡ್ ಇವತ್ತು ಆ್ಯಂಡ್ ಇನ್ನೊಂದು 2 to 3 ಡೇಸ್ ಅವ್ರು ರೆಸ್ಟ್ ತಗೋತಾರೆ. ಆಫ್ಟರ್ ದಟ್ ನಾನು ಇರೋ ಅಂತ ಅಂದರೂ ಅವ್ರು ಇರೋದಿಲ್ಲ. ಎಮರ್ಜೆನ್ಸಿ ಅಂತ ಅಂದರೆ ಮಾತ್ರ ಅವರು ರಜಾ ಹಾಕೋದು, ಇಲ್ಲಾಂದರೆ ಡೆಡಿಕೇಶನ್ ಅಷ್ಟು ಇರುತ್ತೆ ನಮ್ಮ ಯಜಮಾನ್ರಿಗೆ ಕೆಲಸ ಅಂತ ಬಂದಾಗ. ಆ್ಯಂಡ್ ಅದು ಅವರ ಆಫೀಸ್ ಎಲ್ರಿಗೂ ಗೊತ್ತು. ಸೊ ಅದಕ್ಕೇ ಅವರು ಈ 3 ಡೇಸ್ ಪಾಪ ಅವ್ರಿಗೆ ಯಾವುದೇ ಥರದ ಪ್ರೆಷರ್ ಕೊಡದೆ ದೇ ಅಂಡರ್ಸ್ಟ್ಯಾಂಡ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ನಮಗೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ನನ್ನ ವೀಡಿಯೋನ ನೋಡ್ತಾರೆ. ಅವರ ಕೊಲೀಗ್ಸ್ ಆಗಿರಬಹುದು, ಅವರ ಬಾಸ್ ಆಗಿರಬಹುದು, ಅವರೆಲ್ಲರೂ. ಸೊ ಹಾಗಾಗಿ ಬಿಗ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಮೆತ್ತಿಗೆನೆ ಗೈಸ್. ಯೂಶ್ವಲಿ ಸ್ವಲ್ಪ ಗಟ್ಟಿಗೆ ಮಾಡ್ತೀವಲ್ಲ ಮುದ್ದೆ, ಸೊ ಅಷ್ಟಲ್ಲದೆ ನಾವು ಬಾಣಂತರಿಗೆ ಯಾವ ಥರ ಮುದ್ದೆನ ಮಾಡ್ತೀವೋ ಸ್ವಲ್ಪ ಸಾಫ್ಟಾಗಿ ಅದೇ ಥರ ಮಾಡಿದ್ದೀನಿ. ಇದಕ್ಕಿಂತ ಸಾಫ್ಟಾಗಿ ಮಾಡಿದ್ರೆ ನಮ್ಮ ಯಜಮಾನ್ರು ಅದನ್ನು ತಟ್ಟೆಗೂ ಹಾಕಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಸ್ವಲ್ಪ ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಗೈಸ್. ಸೀರಿಯಸ್ಲಿ ಕೆಲವೊಂದು ಸಾರಿ ಕೋಪ ಬಂದ್ಬಿಡುತ್ತೆ. ಈ ಥರ ಹಾಸ್ಪಿಟಲ್ಲು ಈ ಥರ ಹುಷಾರಿಲ್ಲ ಅಂತ ಅಂದಾಗಲೂ ಅವರಿಗೆ ಇದೇ ಪರ್ಟಿಕ್ಯುಲರ್ ಬೇಕು ಅಂತ ಅಂದಾಗ ಹೇಗೋ ಅವ್ರಿಗೆ ಸ್ವಲ್ಪ ಪೂಸಿ ಹೊಡೆದು, ಇಲ್ಲಪ್ಪ ಈ ಥರ ಮುದ್ದೆ ತಿನ್ನು ಇವತ್ತೊಂದಿನ, ಅದು ಬಾಯಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ವಲ್ಲ, ಲೈಟಾಗಿ ಸಣ್ಣದಾಗಿ ಮಾಡಿಕೊಂಡು ಅಂತ ಫೈನಲಿ ಹಾಗೋ ಹೀಗೋ ಒಪ್ಪಿಸಿ ಮುದ್ದೆನ ಊಟ ಮಾಡಿಸ್ದೆ. ಆ್ಯಂಡ್ ಪರ್ಯಂತಗೂ ಅಷ್ಟೇ ಇವತ್ತು ಮುದ್ದೆನೇ ಕೊಡೋಣ ಅಂತ ಹೇಳಿ ಅವ್ರಿಗೂ ಈ ಪುಟಾಣಿ ಮುದ್ದೆನ ಮಾಡ್ತಾಯಿದ್ದೀನಿ. ಈ ಮುದ್ದೆ ಇದಿಷ್ಟು ತಿನ್ನಲ್ಲ ಅವನು, ಒಂದು 4-5 ತುತ್ತು ತಿಂದರೆ ಹೆಚ್ಚು. ಅವನು ಅವ್ರ
ಅಪ್ಪನ ಥರನೇ ನಂಗೆ ಇದೇ ಬೇಕು ಅದೇ ಬೇಕು ಅನ್ನೋ ಥರ. ಆಮೇಲೆ ನಂಗೆ ಅನ್ನ ಬೇಕೇ ಬೇಕು ಅಂತ ಆಟ ಹಿಡ್ದ. ನಾನು ಇಲ್ಲ ಫೋನ್ ಕೊಡ್ತೀನಿ, ಟಿ ವಿ ನೋಡೋಕೆ ಬಿಡ್ತೀನಿ, ಹಂಗೆ ಹಿಂಗೆ ಪೂಸಿ ಹೊಡೆದು ಅದರಲ್ಲಿ ಒಂದು ಅರ್ಧ ಊಟ ಮಾಡಿಸ್ದೆ. ಇನ್ನು ಅರ್ಧ ತಿನ್ಸೋಷ್ಟೊತ್ತಿಗೆ ವೈಕ್ ಅಂತ ಅಂದ. ವೈಕ್ ಅಂತ ಬಂದ ತಕ್ಷಣವೇ ಅವನಿಗೆ ಫುಡ್ ಸಾಕಾಗಿದೆ ಅಂತ. ಸೊ ನೋಡಿ, ಇಷ್ಟು ದೊಡ್ಡ ಮುದ್ದೆ ಮಕ್ಕಳು ತಿಂತಾರ. ಬಟ್ ನನಗೊಂದು ಆಸೆ, ತಿನ್ಸೋಣ ಆ ಮಗು ತಿಂತಾನೆ ಅಂತ. ಬಟ್ ಅದಾಗದೇ ಇರೋ ವಿಚಾರ. ಅದರಲ್ಲಿ ಅರ್ಧನೂ ತಿಂದಿಲ್ಲ ಅವನು, ಮತ್ತು ಅದಷ್ಟು ಮುಸ್ರೆಗೋಯ್ತು. ಸೊ ಮಕ್ಕಳೇ ಇವಾಗಿಂದ ಕಲಿಸ್ಬೇಕು ನಾವು, ಮುದ್ದೆ ತಿನ್ನೋದಾಗಿರಬಹುದು, ಆಮೇಲೆ ಇದು ಬೇಡ ಅದು ಬೇಡ ಅಂತ ಇವಾಗಲಿಂದಾನೇ ಕಲಿಸ್ಬಾರ್ದು ಗೈಸ್. ನಾವು ಎಲ್ಲವನ್ನ ಅವರಿಗೆ ರೂಢಿ ಮಾಡಿಸ್ಬೇಕು. ಅಂದರೆ ಇವಾಗ ನಮ್ಮ ಯಜಮಾನ್ರಿಗೆ ಪಾಪ ನಾನು ಅವ್ರ ಅಮ್ಮನ ನಾನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಬಟ್ ಆವಾಗಿನ ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಅತ್ತೆ ಮೇ ಬಿ ಅವ್ರಿಗೆ ಇನ್ನೂ ಸ್ವಲ್ಪ ಫೋರ್ಸ್ ಮಾಡ್ಬೋದಿತ್ತು, ತಿನ್ನಿಸ್ಬೋದಿತ್ತು. ಬಟ್ ನಮ್ಮ ಯಜಮಾನ್ರು ಯಾರ ಮಾತು ಕೇಳಲ್ಲ ಬಿಡಿ. ಇನ್ನು ಅವ್ರ ಅಮ್ಮನ ಮಾತು ಕೇಳ್ತಾ ಇದ್ರಾ, ನನಗೇನೋ ಡೌಟು. ಸೊ ಇವಾಗಲೂ ಅಷ್ಟೇ, ಅವರು ಹಾಕಿದ್ದೇ ಗೆರೆ, ಅದನ್ನು ದಾಟಿದ್ರೆ ಮುಗೀತು ಕತೆ ಅನ್ನೋ ಥರನೇ. ಸೊ ಅದು ನನಗೆ ರೂಢಿ ಆಗಿಬಿಟ್ಟಿದೆ. ಸೊ ಅವ್ರಿಗೆ ಹೆಂಗಿದ್ರೆ ಇಷ್ಟ ಆಗಲ್ಲ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಕೆಲವೊಂದು ಸಾರಿ ಎಷ್ಟೊಂದು ಸಾರಿ ಬೈದಿರೋ ಎಕ್ಸಾಂಪಲ್ಸು ಇದ್ದಾವೆ. ಆಮೇಲೆ ಇದು ಮಾಡಬೇಡ ಅಂತ ಹೇಳಿನೂ ನಾನು ಟ್ರೈ ಮಾಡೋಣ ಅಂತ ಮಾಡಿದಾಗ ಸಿಕ್ಕಾಪಟ್ಟೆ ಬೈಸ್ಕೊಂಡಿರೋದಿದೆ. ನೋಡೋಕ್ಕೆ ಮಾತ್ರ ನಮ್ಮ ಯಜಮಾನ್ರು ನೈಸ್ ಅಂತ ಅನ್ಕೋಬೋದು. ಬಟ್ ಅವರು ತುಂಬ ಬೈತಾರೆ. ಅಂದರೆ ಬೇಡದೇ ಇರೋದೆಲ್ಲ ಯಾಕೆ ಬೇಕು ನಿನಗೆ, ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಿದೆ, ಇದು ಬೇಡವಾಗಿತ್ತು ಅಂತ. ಸೊ ಹಾಗೇ. ಬಟ್ ನೋಡಿ, ಅದನ್ನೇ ಹೇಳೋದು, ಒಂದು ಸಕ್ಸಸ್, ಒಂದು ಗಂಡಿನ ಹಿಂದೆ ಹೆಣ್ಣಿನ ಒಂದು ಕೈ ಚಳಕ ಎಷ್ಟು ಮುಖ್ಯ, ಆಮೇಲೆ ಒಂದು ಗಂಡಿನ ಯಶಸ್ಸಿಗೆ ಹೆಂಡತಿ ಹೇಗೆ ಮುಖ್ಯನೋ ಹಾಗೆಯೇ ಒಬ್ಬಳು ಹೆಂಡತಿಯ ಸಕ್ಸಸ್ಗೆ ಗಂಡನೂ ಅಷ್ಟೇ ಮುಖ್ಯ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಅದು ತುಂಬ ಮ್ಯಾಟ್ರ್ ಆಗತ್ತೆ. ಸೊ ಈ ವಿಚಾರದಲ್ಲಿ ಅವರು ನನ್ನನ್ನು ತುಂಬ ತಿದ್ದಿದ್ದಾರೆ, ಎಕ್ಸ್ಪೆಷಲಿ ಯೂಟ್ಯೂಬಲ್ಲಿ. ಆ್ಯಂಡ್ ತುಂಬ ಅನ್ನೆಸೆಸರಿ ಟಾಕ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಅವರಿಗೆ. ಆಮೇಲೆ ಒಂದೊಂದು ಸತಿ ಅವರೂ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಕಿದ್ಯಾ ವೀಡಿಯೋ, ಖುಷಿ ಆಯಿತು ನನಗೆ, ಇಷ್ಟು ಸ್ಟ್ರಾಂಗಾಗಿ ನೀನು ಮಾಡ್ತೀಯ ಅಂತ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತು ಸಾಂಬಾರಿಗೆ ಅವರ ಫೇವ್ರೆಟ್ ಮಾಡಿದ್ದೆ, ಅಂದರೆ ಮೊರ್ಸೊಪ್ಪು, ದಂಟು ಸೊಪ್ಪೆಲ್ಲ ಮೊನ್ನೆ ಬರಬೇಕಾದ್ರೇ ತೊಗೊಂಡು ಬಂದಿದ್ದೆ. ಸೊ ಅದು ಸೊಪ್ಪು ಮಾಡಿ ಮುದ್ದೆ ಮಾಡಿದ್ದೆ. ಸೊ ಪಾಪ ಹಾಗೋ ಹೀಗೋ ನಿಧಾನಕ್ಕೆ ಊಟ ಮಾಡಿದರು ಗೈಸ್. ಲಿಟ್ರಲಿ ಹೇಳ್ತೀನಲ್ಲ, ಈ ಒಂದು ಸರ್ಜರಿಗಳು ಅಂತ ಏನು ಮಾಡ್ತಾರಲ್ಲ, ಮಾಡಿಸ್ಕೋಬೇಕಾದ್ರೆ ಒಂಥರ ನೋವಿದ್ರೆ, ಮಾಡಿಸ್ಕೊಂಡಾದ್ಮೇಲೆ ಅದು ರಿಕವರಿ ಮಾಡೋದಿದೆಯಲ್ಲ, ಅದು ಮತ್ತೊಂದು ಟಾಸ್ಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀನು ಊಟ ಎಲ್ಲ ಮುಗಿಸಿ ಅದಾದಮೇಲೆ ಪಾತ್ರೆಗಳು ಅಷ್ಟೇ ಗೈಸ್, ಎಂತ ಅಂತಂದರೆ ಈ ಪಾತ್ರೆ ತೊಳೆಯೋದು ಎಷ್ಟು ದೊಡ್ಡ ಟಾಸ್ಕ್ ಅಂತ ನನಗೆ ನಿಜ ಇವಾಗ ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಅಷ್ಟು ಅನ್ನಿಸ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಸೋಂಬೇರಿ ಥರ ಆಗ್ಬಿಟ್ಟಿದ್ದೀನಿ ನಾನು. ಅದು ಒಂಥರ ಏನಂತೀವಿ, ಈ ಯಾರೋ ಒಬ್ಬರು ನಮ್ಗೆ ಇವಾಗ ಬಂದು ಮಾಡಿಕೊಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಆ ಕೆಲಸನ ಕಂಪ್ಲೀಟ್ಲಿ ಮರ್ತೋಗ್ಬಿಡ್ತೀವಿ. ಸೊ ಅದೇ ಥರನೇ ನೋಡಿ, ಆಂಟಿನೂ ಸ್ವಲ್ಪ ದಿನದ ಮಟ್ಟಿಗೆ ರಜೆಯನ್ನು ತಗೊಂಡು ಹೋಗಿದ್ದಾರೆ. ಯಾಕೆ ಅಂತಂದರೆ ಈಗ ಶೀತ ಇರೋ ಕಾರಣ ಅವರಿಗೂ ಶೀತ ಆಗಿದೆ. ಸೊ ಹಾಗಾಗಿ ವಿಧಿ ಇಲ್ಲ, ನಾವೇ ಮಾಡ್ಕೋಬೇಕು. ಲಿಟ್ರಲಿ ನಂಗೆ ಹೇಳೋಕ್ಕೆ ಇಷ್ಟು ಹಿಂಗಾಗ್ತದೆ ಅಂದರೆ, ಈ ಥಂಡಿಲಿ ಹೋಗಿ ತೊಳೆಯೋದಿದೆಯಲ್ಲ ಗೈಸ್, ಓ ಮೈ ಗಾಡ್, ಅಯ್ಯೋ ಬೇಡಕತ್ತೆ. ಇದು ರಾತ್ರಿ ಊಟಕ್ಕೆ ಅಂತ ಹೇಳಿ ಈರುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಯಜಮಾನ್ರಿಗೆ ಆಲ್ರೆಡಿ ಬಾಯೆಲ್ಲ ಒಂಥರ ಆಗ್ತಾಯಿದೆಯಂತೆ. ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋತೀವಲ್ಲ ಗೈಸ್, ಅದೊಂಥರ ಸ್ಮೆಲ್ ಥರ ಬರ್ತಾಯಿದೆ. ಪಾಪ ನಂಗೆ ಆಗ್ತಾಯಿಲ್ಲ ಕಣೆ, ವಾಮಿಟ್ ಬರ್ತಾಯಿದೆ ಅಂತ. ಅದಕ್ಕೆ ಸರಿ ಏನಾದರೂ ಗೊಡ್ಡು ಖಾರ ಮಾಡೋಣ ಅಂತಂದರೆ ಬೇಡ ನನಗೆ ಗೊಡ್ಡು ಖಾರ ಅಂತ ಅಂದರು. ಸರಿ ಇನ್ನೇನು ಮಾಡೋಣ, ಈರುಳ್ಳಿ ಗೊಜ್ಜು ಮಾಡಿಕೊಡ್ಲಾ ಅಂದರೆ, ಈರುಳ್ಳಿ ಗೊಜ್ಜಾ ಹೆಂಗಿರುತ್ತೆ ಅಂದರು. ನೀನು ತಿಂತೀಯರಿ ಮಾಡ್ತೀನಿ ಅಂತ ಅಂದೆ. ಸರಿ ಮಾಡು ನೋಡೋಣ ಅಂತ ಅಂದರು. ಸೊ ಮಧ್ಯಾಹ್ನನೇ ನಾನು ಮುದ್ದೆ ಮಾಡಿ ಸೊಪ್ಪು ಸಾರು ಮಾಡಿದ್ದೆ. ಸೊಪ್ಪು ಸಾರು ಕಡಿಮೆನೇ ಮಾಡಿದ್ದೆ, ಒಂದು ಕಟ್ಟಿನ ಸೊಪ್ಪಿಗೆ ಎಷ್ಟಾಗುತ್ತೆ ಫ್ರೆಂಡ್ಸ್, ಸ್ವಲ್ಪನೇ ಆಗಿತ್ತು. ಸರಿ ರಾತ್ರಿಗೆ ಲೈಟಾಗಿ ಗಂಜಿ ಥರ ಅನ್ನ ಮಾಡಿಬಿಟ್ಟು ಈರುಳ್ಳಿ ಗೊಜ್ಜು ಮಾಡಿಕೊಡ್ಲಾ ಅಂತ ಕೇಳಿದೆ. ಅದಕ್ಕೆ ಅವರು
ಈರುಳ್ಳಿ ಗೊಜ್ಜ ಸರಿ ಟ್ರೈ ಮಾಡು ಅಂತ ಅಂದರು. ಟ್ರೈ ಅಲ್ಲ ರೀ, ಮಾಡ್ತೀನಿ, ನೀನು ಯಾವತ್ತೂ ತಿಂದಿಲ್ಲ ಅಷ್ಟೇ ಅಂತ ಅಂದೆ. ಸರಿ ಆಯಿತು ಮಾಡು ಅಂತ ಅಂದರು. ಸೊ ಈಗ ನಿಮ್ಮ ಜೊತೆಗೂ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಗೊತ್ತು ತುಂಬ ಜನ ರೆಸಿಪಿನ ಮಿಸ್ ಮಾಡ್ಕೊಂಡಿರ್ತೀರ. ಡೆಫಿನೆಟ್ಲಿ ನಾನು ಶೂಟ್ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಡೆಫಿನೆಟ್ಲಿ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ಆದ್ರೂ ರೆಸಿಪಿ ಇಲ್ಲ ಅಂತಂದರೆ ನಿಮಗೂ ಅದು ಬೋರ್ ಅಂತ ಅನ್ಸುತ್ತಲ್ವ, ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು. ಸೊ ಈಗ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕಣ್ಣೆದ್ರಿಗೇನೆ ಏನೇನು ಹಾಕ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಸೊ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡ್ತಾ ಹಾಗೆಯೇ ವ್ಲಾಗನ್ನು ಸಹ ಶೇರ್ ಮಾಡ್ತೀನಿ. ಸೊ ಈಗ ಇಲ್ಲಿ ಪಾಪ ಈರುಳ್ಳಿ ಪೇಸ್ಟ್ ನಾನು ಮಾಡ್ಕೋತಾ ಇರಬೇಕಾದ್ರೆ ನಮ್ಮ ಯಜಮಾನ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು. ಏನು ಮಾಡ್ತಾ ಇದೆಯೇ, ಈರುಳ್ಳಿ ಗೊಜ್ಜಂತ ಹೇಳಿ ಇದೇನಿದು ರುಬ್ಕೊಳ್ತಾ ಇದೆಯಾ ಅಂತ. ರೀ ನೀನು ಸೈಲೆಂಟಾಗಿ ಕುತ್ಕೋ, ನಾನು ಮಾಡ್ಕೊಂಡು ತೊಗೊಂಬರ್ತೀನಿ ಆಮೇಲೆ ಹೇಳು ಅಂತ ಅಂದೆ. ಸರಿ ನಮ್ಮ ನಂಗೆ ಯಾಕೋ ಭಯ ಆಗ್ತಾ ಇದೆ ಅಂತ ಅಂದರು. ಇಲ್ಲ ಕಣಪ್ಪ ನಾನು ಮಾಡ್ತೀನಿ, ನಮ್ಮ ಮನೇಲೆಲ್ಲ ಮಾಡ್ತಾಯಿದ್ದೆ, ಇಲ್ಲೂ ಮಾಡಿದ್ದೀನಿ, ಆದರೆ ನೀನು ತಿಂತಿರಲಿಲ್ಲ ಅಷ್ಟೇ ಅಂತ. ಹೌದಾ ಸರಿ ಏನೋ ನೋಡೋಣ ಬಿಡು ಅಂತ. ಅವರಿಗೆ ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಈರುಳ್ಳಿ ಗೊಜ್ಜ ಅದು ರುಬ್ಬಿಟ್ಟು ಮಾಡ್ತೀಯಾ ಅನ್ನೋ ಥರ. ಯಾಕಂದರೆ ಇಲ್ಲಿ ನಾನು ರುಬ್ಬಿ ಪೇಸ್ಟ್ ಮಾಡಿದ್ನಲ್ಲ, ಏನಮ್ಮ ಗೊಜ್ಜಿಗಿಜ್ಜು ಮಾಡ್ತೀಯ ಅಂದರೆ ಇದೇನಿದು ಪೇಸ್ಟ್ ಮಾಡ್ಕೊಂಡು ಕೂತಿದ್ಯಾ ಅಂತ. ನೀನು ಬರಬೇಡ ನಾನು ಕರಿಯೋವರೆಗೂ ಅಂತ ಹೇಳಿದ್ಮೇಲೆ ಅವ್ರು ವಾಪಸ್ ಹೋದರು. ಈಗಿಲ್ಲಿ ರುಬ್ಬಕ್ಕೆ ನಾನು ಬೆಳ್ಳುಳ್ಳಿ ಆಮೇಲೆ ನೀರಲ್ಲಿ ಬಿಸಿನೀರು ಉಗುರು ಬೆಚ್ಚಗಿರೋ ನೀರಲ್ಲಿ ಹುಣಸೆಹಣ್ಣು ಒಣಮೆಣ್ಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನವನ್ನು ಸಹ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಓಕೆನಾ, ಇದು ಮೇ ಬಿ ನಿಮ್ಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ನಾವೇನು ಪೇಸ್ಟ್ ಮಾಡಿರ್ತೀವಲ್ಲ ಅದೇ ಜಾರಿಗೆನೆ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು. ಎಷ್ಟು ನೀವು ನುಣ್ಣಗೆ ರುಬ್ಕೋತೀರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ನಮಗೆ ತರಿ ಇಷ್ಟ, ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇದ್ದರೆ ನನಗೆ ಇಷ್ಟ ಆಗುತ್ತೆ ಅನ್ನೋರು ನೀವು ಅದನ್ನು ಸಹ ತರಿಯಾಗಿ ಹಾಕ್ಕೋಬಹುದು. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಖಾರವಾಗಿ ಬೇಕಲ್ವಾ, ಈ ಚಳಿಗೆ ಈ ವೆದರ್ಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಖಾರದ ಪುಡಿನೂ ಸಹ ಹಾಕಿದ್ದೀನಿ. ಈಗ ಅದಷ್ಟನ್ನು ರುಬ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಈಗ ಒಂದು ಪೌಡರನ್ನು ಮಾಡ್ಕೊಂಡಿದ್ವಿ. ಅಂದರೆ ಮೊದಲು ನಾವು ಒಗ್ಗರಣೆ ಪ್ಯಾನ್ಗೆ ಸಾಸಿವೆ ಮೆಂತ್ಯೆ ಜೀರಿಗೆನ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಈರುಳ್ಳಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈರುಳ್ಳಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಗೈಸ್. ನೀವು ಎಷ್ಟು ಎಣ್ಣೆ ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. 1 ತಿಂಗಳು 2 ತಿಂಗಳು ನೀವು ಎಷ್ಟು ತಿಂಗಳಾದರೂ ಬೇಕು ಇದನ್ನು ಸ್ಟೋರ್ ಮಾಡ್ಬೋದು. ಬಟ್ ತಣ್ಣೀರನ್ನು ಸೋಗಿಸೋ ಹಾಗಿಲ್ಲ. ಇಲ್ಲೂ ಅಷ್ಟೇ, ನಾನು ಎಲ್ಲೂ ನೀರನ್ನು ಆ್ಯಡ್ ಮಾಡೋದಿಲ್ಲ. ಎಣ್ಣೆಲೇ ಈ ಪ್ರೊಸೀಜರ್ ಅನ್ನೋದು ಇರುತ್ತೆ. ಲಿಟ್ರಲಿ ಈ ಥರ ನಿಮಗೆ ಹುಷಾರಿಲ್ಲ, ಬಾಯಿ ಕೆಟ್ಟೋಗಿದೆ ಅಂತ ಅಂದಾಗ ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಾಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಈ ಥರ ಟೈಮಲ್ಲಿ ಇದನ್ನು ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ. ಡೆಫಿನೆಟ್ಲಿ ಮತ್ತೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಸೊ ಈಗ ಬಾಣಲಿಗೆ ಜಾಸ್ತಿ ಎಣ್ಣೆನ ಹಾಕಿ ಅದಕ್ಕೆ ಜಾಸ್ತಿ ಧಾರಾಳವಾಗಿ ಸಾಸಿವೆನೂ ಹಾಕ್ಕೋಬೇಕಾಗತ್ತೆ. ಎಷ್ಟು ಸಾಸಿವೆ ಹಾಕಿದ್ರೂ ತಿನ್ನಬೇಕಾದ್ರೆ ಅದು ಫ್ಲೇವರ್ಸ್ ಚೆನ್ನಾಗಿ ಅನಿಸುತ್ತೆ. ಸೊ ಸಾಸಿವೆ ಸ್ವಲ್ಪ ಚಿಟಪಟ ಎಲ್ಲ ಅನ್ನಬೇಕು. ಅಂದರೆ ಕೆಲವೊಬ್ರು ಏನು ಮಾಡ್ತೀವಿ, ಹಾಕಿದ ತಕ್ಷಣನೇ ಚಿಟಪಟನೇ ಅಂದಿರೋದಿಲ್ಲ, ಹಾಗೆ ಹಾಕ್ಬಿಡ್ತೀವಿ. ಬಟ್ ನಾನಿಲ್ಲಿ ಪಾಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್, ನೀವು ನೋಡಿಕೊಂಡು ಮಾಡಿ. ಓಕೆ, ಈಗ ಸಾಸಿವೆ ಚಿಟಪಟ ಅಂತ ಅಂದಿದೆ. ಈಗ ನನ್ನ ಕೈಯಲ್ಲಿ 1 ಇಡಿ ಆಗೋಷ್ಟು ಕರಿಬೇವಿನ ಸೊಪ್ಪು, ಅದೂ ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕರಿಬೇವಿನ ಸೊಪ್ಪನ್ನ ಸೈಡ್ಗಿಡೋರು ಈ ಥರ ಮಾಡಿ. ಯಾಕೆ ಅಂತಂದರೆ ಎಣ್ಣೆಲಿ ನಾವು ಫ್ರೈ ಮಾಡಿದಾಗ ಕರಿಬೇವು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ದಟ್ ಆಗ ನಿಮಗೆ ಅದು ಕರುಮ್ ಅನ್ನೋ ಥರ ಆಗುತ್ತೆ. ಸೊ ಪುಡಿ ಆಗಿಬಿಟ್ಟು ಆರಾಮ್ಸೆ ಅದು ಹೋಗುತ್ತೆ ಹೊಟ್ಟೆಗೆ ಸೈಡ್ಗಿಡೋರಿಗೆ. ಈಗ ನಾವೇನು ರುಬ್ಕೊಂಡಿದ್ವಲ್ಲ ಪೇಸ್ಟ್ ಈರುಳ್ಳಿದು, ಆ ಪೇಸ್ಟನ್ನು ಹಾಕಿ ಕೈ ಆಡಿಸ್ತಾನೆ ಒಂದು 5ರಿಂದ 8 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕು. ಕಂಪ್ಲೀಟ್ ಇದು ಕಲರ್ ಚೇಂಜ್ ಆಗಬೇಕು. ಆಮೇಲೆ ಅದರಲ್ಲಿ ಈರುಳ್ಳಿಲಿ ಒಂಥರ ಸ್ವೀಟ್ ಸ್ಮೆಲ್ ಬರುತ್ತೆ ಗೈಸ್. ಸೊ ಆ ಸ್ಮೆಲ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಪಾಸ್ ಮಾಡಿ ಶೂಟ್ ಮಾಡಿರ್ತೀನಿ. ಆಮೇಲೆ ನೀವು ಹಾಕಿದ ತಕ್ಷಣ ಹಾಕಿದ್ರು ಅಂತ ಹಾಕ್ಕೋಬೇಡಿ. ನಾನು ಹೇಳಿರೋ ಟೈಮಿಂಗ್ಸ್ಗಳನ್ನು ಮುಖ್ಯ ಇಟ್ಕೊಳ್ಳಿ. 5 to 8 ಮಿನಿಟ್ಸು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತಳ ಅಂಟದೇ ಇರೋ ಥರ ಆಗಾಗ ಕೈ ಆಡಿಸ್ತಾ ಇರಬೇಕು. ಅದು ಒಂಥರ ಸ್ವೀಟಿಶ್ ಸ್ಮೆಲ್ ಬರುತ್ತೆ. ಆಮೇಲೆ ಕಲರ್ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಾನು ಇದರಲ್ಲೂ ನುಣ್ಣಗೆ ಪೇಸ್ಟ್ ಮಾಡಿಲ್ಲ ಈರುಳ್ಳಿಯನ್ನು, ಸ್ವಲ್ಪ ತರಿಯಾಗಿ ಮಾಡಿದ್ದೀನಿ. ಬಿಕಾಸ್ ತಿನ್ನಬೇಕಾದ್ರೆ
ಚೆನ್ನಾಗಿರುತ್ತೆ. ಬಟ್ ಬೆಳ್ಳುಳ್ಳಿ ತಿನ್ನಬೇಕಾದ್ರೆ ಸಿಕ್ಕರೆ ಒಂಥರ ಕಹಿ ಅನಿಸುತ್ತೆ. ಬಟ್ ಈರುಳ್ಳಿ ಆ ಥರ ಆಗೋದಿಲ್ಲ. ಸೊ ನೀವು ಈರುಳ್ಳಿನ ತರಿಯಾಗಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿದ್ರಲ್ಲ ನೀವು, ಅದನ್ನು ನೀವು ನುಣ್ಣಗೆ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಸೊ ಇದಾದಮೇಲೆ ನೆಕ್ಸ್ಟ್ ನಾವೇನು ರುಬ್ಕೊಂಡಿದ್ವಲ್ಲ ಅದು ಹಾಕಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಅದನ್ನು ಹಾಕ್ಕೋಬೇಕು. ಆಲ್ರೆಡಿ ಈರುಳ್ಳಿಯಲ್ಲಿ ಅಂದರೆ ಸ್ವೀಟಿನ ಅಂಶ ಇರುತ್ತೆ. ಸೊ ಬೆಲ್ಲನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಬಟ್ ಈ ಹುಳಿ ಉಪ್ಪು ಖಾರ ಎಲ್ಲ ಇರಬೇಕು ಅಂತಂದರೆ ಚೂರು ಬೆಲ್ಲ ಹಾಕಿದ್ರೂ ಟೇಸ್ಟು ಒಂಥರ ಸ್ವೀಟು. ಆಮೇಲೆ ಟರ್ಮರಿಕ್ ಹಾಕಿರೋದ್ರಿಂದ ಆ ಹುಳಿ ಆಮೇಲೆ ಖಾರ ಇವೆಲ್ಲ ಒಂಥರ ಬಾಯಿಗೆ ಸ್ವಲ್ಪ ಬಾಯನ್ನು ಆ್ಯಕ್ಟಿವ್ ಮಾಡಿಸುತ್ತೆ. ಆಮೇಲೆ ಟೇಸ್ಟ್ ಸೆಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಉಪ್ಪು ಹುಳಿ ಖಾರ ಇವು ಮೂರು ಕರೆಕ್ಟಾಗಿದ್ದರೆ ನಮ್ಮಲ್ಲಿರುವಂತಹ ಟೇಸ್ಟಿಂಗ್ ಸೆಲ್ಸು ಆ್ಯಕ್ಟಿವ್ ಆಗುತ್ತೆ. ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಗೈಸ್. ಈಸಿ ರೆಸಿಪಿ. ನಿಮ್ಮ ಮನೇಲಿ ಈ ಥರ ಯಾರಿಗಾದ್ರೂ ಹುಷಾರಿಲ್ಲ ಆ ಥರ ಟೈಮಲ್ಲಿ ಇದನ್ನು ಮಾಡಿಕೊಡಿ. ಆಮೇಲೆ ನೋಡಿ ಗಮ್ಮತ್ತು ಹೆಂಗಿರುತ್ತೆ ಅಂತ ಹೇಳಿ. ಸೊ ಈಗ ನಾನು ರುಬ್ಬಿರೋ ಒಂದು ಮಸಾಲೆ ಏನಿತ್ತಂದರೆ ಅಂದರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ, ಸೊ ಅದನ್ನು ಹಾಕಿಬಿಟ್ಟು ಕಂಪ್ಲೀಟಾಗಿ ಹಸಿ ವಾಸನೆ, ಬೆಳ್ಳುಳ್ಳಿದು ಘಾಟ್ ಇರುತ್ತೆ ಗೊತ್ತಾ, ಆ ಘಾಟ್ ಕಂಪ್ಲೀಟ್ಲಿ ಹೋಗಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋ ಹಾಗಿಲ್ಲ. ಈಗ ಮಿಕ್ಸಿ ತೊಳಿಬೇಕಲ್ವಾ, ಸೊ ಆವಾಗ ಮಾತ್ರ ಒಂದು ಚೂರು ಅದನ್ನು ಅಷ್ಟೇ ಜಾಸ್ತಿ ಹಾಕ್ಕೋಬೇಡಿ. ಜಾರ್ ತೊಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ನೀವು ಬಾಣಲಿಗೆ ಹಾಕ್ಕೋಬೇಕು. ಓಕೆನಾ? ಇವಾಗ ಇದೂ ಒಂದು 2 ಸೆಕೆಂಡ್ಸ್ 2 ಮಿನಿಟ್ಸ್ ಆದರೂ ಓಕೆ, 2 ಸೆಕೆಂಡ್ಸ್ ಆದರೂ ಓಕೆ. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಬೇಕು. ಅದಾದಮೇಲೆ ನೀವು 2 ಮಿನಿಟ್ಸ್ ಬಿಟ್ಟು ಮತ್ತೊಂದು ಸಾರಿ ಅದನ್ನು ತೆಗೆದು ನೀಟಾಗಿ ಕಲಸಿ ಬರೋಬ್ಬರಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಬಿಕಾಸ್ ಇದು ಆ ಕಂಪ್ಲೀಟ್ ಘಾಟ್ ಎಲ್ಲ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಬೆಳ್ಳುಳ್ಳಿದು ತಿನ್ನಬೇಕಾದ್ರೆ ಒಂಥರ ವಿಯರ್ಡ್ ಅನಿಸುತ್ತೆ. ಆಮೇಲೆ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ. ಸೊ ನೀವು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ಕುಕ್ ಮಾಡಿದರೆ 1 ತಿಂಗಳಿಟ್ರು ಇದು ಕೆಡೋದಿಲ್ಲ. ಸೊ ಈಗ ಕೊನೆಯದಾಗಿ 10 ನಿಮಿಷ ಆದಮೇಲೆ ನಾನು ಈ ಪ್ರೊಸೀಜರನ್ನು ಮಾಡ್ತಾ ಇರೋದು. ಸೊ ನಾವೇನಾಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿ ಅದು ಆಲ್ರೆಡಿ ಡ್ರೈ ರೋಸ್ಟ್ ಆಗಿದೆ. ಜಸ್ಟ್ ಅದನ್ನು ಹಾಕಿ ಒಂದು 2 ಸೆಕೆಂಡ್ಸ್ ಹಿಂಗೆ ಕಲಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿದರೆ ನಮ್ಮ ಈರುಳ್ಳಿ ಗೊಜ್ಜು ರೆಡಿ ಆಯಿತು. ಸೊ ಇವತ್ತು ನಮ್ಮ ಯಜಮಾನ್ರಿಗೆ ಸ್ವಲ್ಪ ರೈಸನ್ನು ರೂಢಿ ಮಾಡಿಸೋಣ ಅಂತ ಕಂಪ್ಲೀಟ್ಲಿ ಗೈಸ್ ಹೇಳ್ತೀನಿ. ಡಾಕ್ಟ್ರ್ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತ ಅಂದರೆ, ನಾವು ಕಾಲ್ ಮಾಡಿದಾಗೆಲ್ಲ ಪಿಕ್ ಮಾಡಿ ಅವರು ಹೇಳ್ತಾರೆ ಈ ಥರ, ಓಕೆ ಸರ್ ಇವಾಗ ಮಾಡಿ ಊಟ, ಸ್ವಲ್ಪ ಗಂಜಿ ಥರ ಅನ್ನ ತೊಗೊಳ್ಳಿ, ಮುದ್ದೆ ತಿನ್ಬೋದಾ ಮೇಡಮ್, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತಿನ್ನಿ. ಆಮೇಲೆ ಸಾಟರ್ಡೆ ಅಲ್ವಾ, ಆಲ್ರೆಡಿ ನಾನು 1 ಡೇ ಕಂಪ್ಲೀಟ್ ಫ್ರೈಡೇ ಅವ್ರನ್ನ ರೆಸ್ಟ್ ಬಿಟ್ಟಿದ್ದೆ. ಲೈಕ್ ಈ ಗಂಜಿ ಥರದೇ ಮಾಡಿಕೊಡ್ತಾ ಇದ್ದೆ. ಆಮೇಲೆ 3 ಹೊತ್ತು ಗಂಜಿ ಅಂತ ಅನ್ಬೇಡಿ, ಅವರಿಗೆ ವೆರೈಟೀಸ್ ಆಫ್ ಗಂಜಿಗಳನ್ನು ನಾನು ಮಾಡಿಕೊಟ್ಟೆ. ಬಟ್ ಯಾವುದು ನಾನು ಶೂಟ್ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಸಾಟರ್ಡೆ ಅವ್ರು ಸ್ವಲ್ಪ ಬೆಟರ್ ಆಗಿದ್ದಾರೆ. ಸೊ ಇವಾಗ ಸ್ವಲ್ಪ ಮುದ್ದೆ ಎಲ್ಲ ಕೊಡ್ಬೋದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಅಂದರೆ ಲೈಟ್ ಫುಡ್ ಥರ. ಸೊ ಹಾಗಾಗಿ ತೆಳ್ಳಗೆ ಮುದ್ದೆ ತೊಳ್ಸ್ಕೊಟ್ಟೆ ಮಧ್ಯಾಹ್ನ ಸೊಪ್ಪು ಸಾರಿಗೆ. ಸೊ ಈಗ ಅವರಿಗೆ ಖಾರವಾಗಿ ಏನಾದರೂ ಬೇಕು ಅಂತ ಅಂದರು. ಅವ್ರು ಕೇಳೋದೆಚ್ಚ, ನಾನು ಮಾಡೋದೆಚ್ಚ ಅಲ್ವಾ? ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ. ಗಂಡು ಮಕ್ಕಳು ಕೇಳಿದ್ರೆ ಸಾಕು, ಆರಾಮ್ಸೆ ನಾವು ಮಾಡಿಕೊಟ್ಬಿಡ್ತೀವಿ ಅಲ್ವಾ ಗೈಸ್? ಸೊ ಅದೇ ಥರನೇ ಅವ್ರು ಕೇಳಿದ್ರಲ್ಲ ಖಾರವಾಗಿ, ಸರಿ ಅಂತ ಹೇಳಿ ಕಂಪ್ಲೀಟ್ ನಾನು ಸ್ಟವೆಲ್ಲ ಆಫ್ ಮಾಡಿದ್ಮೇಲೆ ಅವ್ರಿಗೆ ಟೇಸ್ಟ್ ಕೊಟ್ಟೆ. ಅವರು ಇಲ್ಲ ಕಣೆ ಖಾರನೇ ಇಲ್ವಲ್ಲೇ ಅಂತಂದರು. ಸರಿ ಇನ್ನೊಂಚೂರು ಖಾರ ಹಾಕೋಣ ಅಂತ ಹೇಳಿ ಮತ್ತೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿಯನ್ನು ಇಲ್ಲಿ ಹಾಕಿ ಮತ್ತೆ ಒಂದು 2 ಸೆಕೆಂಡ್ಸ್ ಜಸ್ಟ್ ಅದನ್ನು ಒಂದು ಖಾರದ ಪುಡಿ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಅಷ್ಟೇ. ಸೊ ಒಂದು 2 ಮಿನಿಟ್ಸು ಒಲೆ ಮೇಲೆ ಇಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇನ್ನೊಂದು ಸತಿ ಟೇಸ್ಟ್ ಕೊಟ್ಟೆ. ಆಹಾ ಇವಾಗ ಚೆನ್ನಾಗಿದೆ ಅಂತ ಅಂದರು. ಓಕೆ ಫೈನ್ ಅಂತ ಹೇಳಿ ರೈಸ್ ಮಾಡಿದ್ದೆ ಇದ್ರ ಜೊತೆಗೆ. ಸೊ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಅವ್ರನ್ನ ರೆಸ್ಟ್ ಮಾಡಿಸ್ದೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಈ ರೆಸಿಪಿ ಹೇಗಿದೆ ಅಂತ ಹೇಳಿನೂ ಕಮೆಂಟ್ ಮಾಡಿ. ಈ ಚಳಿಗೆ ಬ್ಯಾಂಗ್ಳೂರು ವೆದರ್ಗೆ ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಮುದ್ದೆಗೂ ಅಷ್ಟೇ ಗೈಸ್ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು. ನೀವೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀರಾ, ಮನೆಯಿಂದನೇ ನಾವು ಅಡುಗೆನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಆರಾಮ್ಸೆ ಚಪಾತಿ ಮಾಡ್ಕೊಂಬಿಟ್ಟು ಈ ಥರ ಒಂದು ಈರುಳ್ಳಿ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ಆರಾಮ್ಸೆ ನೀವು
ಊಟ ಮಾಡ್ಕೊಬೋದು. ಅಂದರೆ ಅಲಸೋಗುತ್ತೆ, ವೇಸ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಯಾಕಂದರೆ 2 ಡೇಸಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದಾಗ ತುಂಬ ಜನ ಕೇಳ್ತಾ ಇದ್ದೀರಾ, ಮೆಸೇಜ್ ಮೇಲೆ ಮಾಡಿ ಯಾಕಕ್ಕ ವೀಡಿಯೋ ಹಾಕ್ತಾ ಇಲ್ಲ, ಈಗ ಹೇಗಿದ್ದಾರೆ ಅಂತ. ಸೊ ಚೆನ್ನಾಗಿದ್ದಾರೆ, ಅವರು ಹೇಳಿದ ಮೇಲೇ ನಾನು ವ್ಲಾಗನ್ನು ಶೂಟ್ ಮಾಡ್ತಾ ಇರೋದು. ಸೊ ತುಂಬ ಜನ ಕೇಳ್ತಾ ಇದ್ರಲ್ವಾ, ಸೊ ಈಗ ಆರಾಮಾಗಿದ್ದಾರೆ. ಓಕೆ, ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಈಗ ಇಲ್ಲಿ ಊಟ ಹಾಕ್ಕೊಡ್ತಾ ಇದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ರೇಷನ್ ರೈಸ್, ಸ್ವಲ್ಪ ನೀರು ಜಾಸ್ತಿ ಇಟ್ಟರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದರೆ ಲೈಕ್ ನಾವು ಗೊಜ್ಜು ಜೊತೆ ನೀಟಾಗಿ ಕಲಿಸ್ಕೊಂಡು ಮುದ್ದೆ ಥರ ಮಾಡಿನೂ ಅಥವಾ ಆರಾಮ್ಸೆ ಅಗಿತ ನಾವು ಊಟ ಮಾಡಬಹುದು. ರೆಸಿಪಿ ಅಂತೂ ನಮ್ಮ ಯಜಮಾನ್ರಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ನಿಜ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೆ, ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿದೆ ಅಂತ ತುಂಬ ಕಾಂಪ್ಲಿಮೆಂಟ್ ಕೊಟ್ಟರು. ಖುಷಿ ಆಯಿತು. ಆ್ಯಂಡ್ ಫೈನಲಿ ಇನ್ನು ಊಟ ಮಾಡಿ ಅವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಅವ್ರಿಗೆ ವಾಕಿಂಗ್ ಎಲ್ಲ, ಅಂದರೆ ಆಚೆಲ್ಲೂ ಹೋಗೋಕ್ಕಾಗಲ್ಲ ಬಿಡಿ ಈಗ ಬ್ಯಾಂಗ್ಳೂರು ವೆದರ್ಗೆ. ಆ್ಯಂಡ್ ಗಾಯ್ಸ್, ನಿಮ್ಮ ಕಡೆ ವೆದರ್ ಹೇಗಿದೆ? ಬ್ಯಾಂಗ್ಳೂರು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬ್ಯಾಂಗ್ಳೂರಿಂದನೇ ನೋಡಲ್ಲ ನಮ್ಮ ವೀಡಿಯೋಸನ್ನು, ಬಹಳ ದೂರದಿಂದ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತೀರಾ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ವೆದರ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಬಟ್ ನಮ್ಮ ಕಡೆ ಬ್ಯಾಂಗ್ಳೂರು ವರ್ತೂರು ಸೈಡ್ ಅಂತೂ ಗಾಯ್ಸ್, ಯಾಕಂದರೆ ವರ್ತೂರು ನಿಯರ್ ಹೊಸೂರು, ಅಂದರೆ ಹೊಸೂರು ಕಡೆ ಇರೋದ್ರಿಂದ ಹೊಸೂರಲ್ಲಿ ಏನಾದರೂ ಸೈಕ್ಲೋನ್ ಶುರುವಾದರೆ ನಮಗಿಲ್ಲಿ ಇರೋಕ್ಕಾಗೋದಿಲ್ಲ. ಎನಿ ಟೈಮ್ ಜಡಿ ಮಳೆ ಬೀಳ್ತಾನೆ ಇರುತ್ತೆ. ಸೊ ಗಾಯ್ಸ್, ನಿಜ ಒಂಥರ ಹಿಮಾಲಯಕ್ಕೆ ಹೋದರೆ ಹೇಗಿರುತ್ತೋ ಫೀಲಿಂಗು, ಸೊ ಆ ಥರ ಇದೆ ಈಗ ನಮ್ಮ ಮನೆ ಕಡೆಯ ಒಂದು ಪರಿಸ್ಥಿತಿ. ಆ್ಯಂಡ್ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಈಗ ಹೇಗಿದೆ? ಬಿಸಿಲಿದೆಯಾ, ಮಂಜಿದೆಯಾ, ಮೋಡ ಕವಿದ ವಾತಾವರಣ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆನಾ? ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಆ್ಯಂಡ್ ಇವತ್ತಿನ ವೀಡಿಯೋನ ಈಗ ನಾನು ಎಂಡ್ ಮಾಡೋ ಟೈಮು. ಸೊ ಗೈಸ್, 2 ಡೇಸಿಂದ ನಾನು, ಅಂದರೆ ಲೈಕ್ ಫ್ರೈಡೇ ಒನ್ ಡೇ ನಾನು ವಿಡಿಯೋ ಮಾಡಿಲ್ಲ. ಬಟ್ ನಮ್ಮ ಯಜಮಾನ್ರು ಮೇ ಬಿ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ, ಸಪ್ಪು ಕೂತ್ಕೊಂಡಿರೋದು ಆಗಿರಲಿ. ಆ್ಯಂಡ್ ಫೋನ್ ಇಲ್ಲದೆ ಇಲ್ಲ ನೀನು ಏನಾದರೂ ಮಾಡ್ತಾರೋ, ನೀನು ಬ್ಯುಸಿಯಾಗಿರು ಅಂತ ಅನ್ನೋ ಥರ. ಸೊ ಅವರೇ ನನಗೆ ಮೋಟಿವೇಟ್ ಮಾಡಿ ವ್ಲಾಗ್ ಶೂಟ್ ಮಾಡಿಸಿದ್ರು, ಖುಷಿ ಆಯಿತು. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ದಯವಿಟ್ಟು ಕೇಳಿಬಿಡಿ, ಅಕ್ಕ ನಮಗೆ ಕೊಡಿ ಅಂತ ಹೇಳಿ ರೆಸಿಪಿ ಶೇರ್ ಮಾಡಿದ್ದೀನಲ್ವಾ, ನೀವು ಮಾಡಿಕೊಂಡು ಆರಾಮಾಗಿ ಮನೇಲಿ ಫ್ಯಾಮಿಲಿ ಒಟ್ಟಿಗೆ ಊಟ ಮಾಡಿ. ಓಕೆನಾ? ಸೊ ತುಂಬ ಈಸಿ ರೆಸಿಪಿ, ಡೆಫಿನೆಟ್ಲಿ ಬ್ಯಾಚುಲರ್ಸ್ ಸಹ ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.